ನಾವು 28/2/2026 ನಾವು ಕಾರವಾರದಿಂದ ಕೈಗಾಗೆ ಪಾದಯಾತ್ರೆ ಮೂಲಕ ನಾವು ಹೊರಟಿದ್ದೀವಿ ಸರ್. ಯಾಕೆ ಹೊರಟಿದ್ದೀವಿ ಅಂದರೆ ನಿಮ್ಗೆ ನಮ್ಮಲ್ಲಿ ನಿರುದ್ಯೋಗಿ ಸಮಸ್ಯೆ ಇದೆ. ಸುಮಾರು 49 ಕಿಲೋಮೀಟರ್ ನಡೆದು ಬಂದಿದ್ದೇವೆ. ಯಾರಿಗೋಸ್ಕರ ಬಂದಿದ್ದೇವೆ ಅಂದರೆ ನಮ್ಮನೇಲಿ ಯಾರೂ ಇಲ್ಲ ನೌಕರಿ ಮಾಡೋರು. ಯಾಕೆ ನಮ್ಮ ನಿರುದ್ಯೋಗಿ ಯುವತಿಯರಿಗೆ, ಸ್ಥಳೀಯರಿಗೆ ಹಾಗೂ ಕಾರವಾರ ಜನತೆಗೆ ಹಾಗೂ ಜಿಲ್ಲೆ ಜನತೆಗೆ ತಮ್ಮಲ್ಲಿ ಏನಾರ ಒಂದು ಬೇಡಿಕೆ ಇಟ್ಕೊಂಡು ನಾವು ಮಾಡಿದಂಥ ಒಂದು ಪಾದಯಾತ್ರೆಗೆ ನೀವು ಒಂದು ನಮಗೆ ಒಂದು ಹೂ ಇಲ್ದಿದ್ರು ಹೂದು ಒಂದು ಪಕ್ಳಿನಾರ ಕೊಡ್ತೀರಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಮಹಾಮಾಯಿ ಕೃಪೆಯಿಂದ ನಮ್ಮ ಯುವಕರಿಗೆ ಯುವತಿಯರಿಗೆ ಇಲ್ಲಿ ಒಂದು ಉದ್ಯೋಗ ಸಿಗಲಿ ಅಂತ ಹೇಳ್ಕೊಂಡು ನಾವು ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದೇವೆ ಸರ್. ನಮ್ಮಲ್ಲಿ ಏನೂ ಕೂಡ ಕೊರತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಸ್ಥಳೀಯಲ್ಲಿ, ಕಾರವಾರ ಜನತೆಗೆ ಎಂಥದ್ದು ಕೊರತೆ ಇಲ್ಲ. ಯಾಕಂದರೆ ನಾನು ಬೆಂಗಳೂರು ವಿಧಾನಸೌಧದಲ್ಲಿ ಹೋದರೂ ಹಾಗೆ ನಮ್ಮ ರಾಜ್ಯನ ಬಿಟ್ಕೊಂಡು ಹೋದರೂ ಕೂಡ ನಾವು ಕಾರವಾರದವ್ರು ಅಂದ್ಕೊಳ್ಳೆ ನಮಗೆ ಬಹಳಷ್ಟು ಅಲ್ಲಿಯ ಜನರು ರೆಸ್ಪೆಕ್ಟ್ ಕೊಡ್ತಾರೆ. ಯಾಕೆಂದರೆ ಕಾರವಾರ ಜನರು ಬುದ್ಧಿವಂತರು ಅಂತ, ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ರ್ಯಾಂಕಿಂಗ್ದಲ್ಲಿ PUC ಆಗಲಿ SLC ಆಗಲಿ ನಮ್ಮಲ್ಲಿ ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ. ಆದರೆ ನಮ್ಮಲ್ಲಿ ದೊಡ್ಡ ಕೊರತೆ ಅಂದರೆ ನಮ್ಮಲ್ಲಿ ಇಲ್ಲಿ ಜಾಬ್ ಇದ್ದರೂ ಕೂಡ, ಇಲ್ಲಿ ವೇಕೆನ್ಸಿ ಇದ್ದರೂ ಕೂಡ ನಮ್ಮ ಹೊರ ರಾಜ್ಯದಿಂದ ಬಂದ್ಕೊಂಡು ಜಾಬನ್ನು ಮಾಡ್ತಾರೆ. ನಮ್ಮವರು ಹೊರಗಡೆ ಹೋಗ್ಕೊಂಡು ಜಾಬ್ ಮಾಡ್ತಾರೆ. ಇದೇ ನಮಗೆ ಬೇಸರ ಆಗ್ತಾ ಇದೆ. ಆರದಿಂದ ಕೈಗಾದವರಿಗೆ ನಿರಂತರ 2 ದಿನಗಳ ಶಾಂತಿಯುತವಾದ ಪಾದಯಾತ್ರೆಗೆ ಮುಖಾಂತರ ಮನವಿ ಮಾಡುವುದೇನೆಂದರೆ ಕೈಗಾ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ ಅರ್ಜಿ ಕರೆದಿರುವ B ಗ್ರೇಡ್ ಹಾಗೂ C ಗ್ರೇಡಿನ 191ಕ್ಕೂ ಹೆಚ್ಚು ಉದ್ಯೋಗದಲ್ಲಿ ಸ್ಥಳೀಯರಿಗೆ ಮತ್ತು ಕೈಗಾ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಹಾಗೂ ನಿರಾಶ್ರಿತರಿಗೆ ಹೆಚ್ಚಿನ ಅವಕಾಶ ನೀಡುವ ಹಾಗೂ ಕೆಳಕಂಡಿದ್ದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಕುರಿತು ಸರ್. ಈಗ ಯಾಕೆ ಏನಂದರೆ B ಗ್ರೇಡ್ ಮತ್ತು C ಗ್ರೇಡ್ ಇದೆ ಅಲ್ಲ, ನಾವು A ಗ್ರೇಡಿಗೆ ಕೇಳ್ತಾ ಇಲ್ಲ. ನಿಮಗೆ A ಗ್ರೇಡ್ ನಿಮ್ಗೆ ಬಿಟ್ಟಿದ್ದು, B ಮತ್ತು C ಗ್ರೇಡ್ ನಮ್ಗೆ ಬಿಟ್ಟಿದ್ದು. ನಾವೇನು ಹೇಳ್ತಾ ಇದ್ದೇವೆ, B ಗ್ರೇಡ್ ಮತ್ತು C ಗ್ರೇಡಿಗೆ ನಮ್ಮ ಸ್ಥಳೀಯರಿಗೆ ಒಂದು ಅವಕಾಶ ಕೊಡಿ ಸರ್. ನಮ್ಮ ಸ್ಥಳೀಯರು ಭಾರಿ, ಯಾಕಂದರೆ ಅವ್ರಿಗೆ ಒಂದು ಸ್ಥಳೀಯರಿಗೆ ನೀವು ಅವಕಾಶ ಕೊಟ್ಟರೆ ಅವ್ರ ಕುಟುಂಬ ಆಶೀರ್ವಾದ ನಿಮ್ಮ ಅಧಿಕಾರಿ ಮೇಲೆ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ನಮ್ಮ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಪ್ರಸ್ತುತ 4 ಘಟಕಗಳು ಕಾರ್ಯನಿರ್ವಹಿಸುವ ಮತ್ತು 2 ಹೊಸ ಘಟಕಗಳು ನಿರ್ಮಾಣ ಪ್ರಗತಿಯಲ್ಲಿವೆ. ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಮೊದಲನೇ ಘಟಕವು 941 ದಿನಗಳಿಂದ ನಿರಂತರ ವಿದ್ಯುತ್ ಉತ್ಪಾದನೆ ವಿಶ್ವ ದಾಖಲೆ ಮಾಡಿದ್ದು ನಮ್ಮ ದೇಶದ ಹೆಮ್ಮೆಯ ವಿಷಯವಾಗಿದೆ. ಕೈಗಾ ಅಣು ಸ್ಥಾವರ ಇಂಥ ಮಹಾನ್ ಸಾಧನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಯವರು ಶ್ಲಾಘಿಸಿ ಇದೊಂದು ದೊಡ್ಡ ಸಾಧನೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತೀಯ ಅಣು ವಿದ್ಯುತ್ ಯೋಜನೆಗಳು ತೊಡಗಿರುವ ಎಲ್ಲರಿಗೂ ಅಭಿನಂದನೆ. ಅವರ ಕಠಿಣ ಪರಿಶ್ರಮದ ಪ್ರಯತ್ನಗಳು ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗಿವೆ. ದೇಶವು ಅವರ ಬಗ್ಗೆ ಹೆಮ್ಮೆ ಪಡುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸಾಧನೆ ಹಿಂದೆ ಇಲ್ಲಿ ಕಾಯಂ ಉದ್ಯೋಗಸ್ಥರ ಪರಿಶ್ರಮದ ಜೊತೆಗೆ ಗುತ್ತಿಗೆ ಕಾರ್ಮಿಕರ ಪರಿಶ್ರಮ ಕೂಡ ಬಹಳ ಮುಖ್ಯವಾಗಿರುತ್ತದೆ. ಆದ್ದರಿಂದ ಮಾನ್ಯರ ನಮ್ಮ ಬೇಡಿಕೆಗಳು ಈ ಕೆಳಗಿನಂತಿವೆ. ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಪ್ರಸ್ತುತವಾದ ಅರ್ಜಿ ಕರೆದುವ B ಗ್ರೇಡ್ ಹಾಗೂ C ಗ್ರೇಡಿನ 191ಕ್ಕೂ ಅಧಿಕ ಹುದ್ದೆಗಳು ಸ್ಥಳೀಯರು ಮತ್ತು ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ITI, ಡಿಪ್ಲೊಮಾ, ಡಿಗ್ರಿ, ಇಂಜಿನಿಯರಿಂಗ್, BTech, MTech ಶಿಕ್ಷಣವನ್ನು ಪಡೆದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವ ಅನುಭವಿ ಕಾರ್ಮಿಕರಿಗೆ ಮೀಸಲಿಡುವ ಕ್ರಮ ಕೈಗೊಳ್ಳುವುದು. ಸೆಕೆಂಡ್, ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಕರೆದಿರುವ ಹುದ್ದೆಗಳು ಪರೀಕ್ಷಾ ಕೇಂದ್ರವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕೇಂದ್ರವಾಗಿ ಕಾರವಾರದಲ್ಲಿ ನಡೆಸುವ ಕ್ರಮ ಕೈಗೊಳ್ಳಿ. ಯಾರು ಲ್ಯಾಂಡ್ ಇಫೆಕ್ಟೆಡ್ ಜನರಿಗೆ ಅಲ್ಲಿ ಒಂದು ಕನ್ಸೆಷನ್ ಇತ್ತು, 48 ಏಜ್ ಆ ಥರ ಇತ್ತು. ಬಟ್ ಈ ಸಮಯದಲ್ಲಿ ಅದೆಲ್ಲ ನಮ್ಮದು ನೋಟಿಫಿಕೇಷನಲ್ಲಿ 2026 ಕೈಗಾ ಪ್ಲಾಂಟರು ತೆಗೆದುಬಿಟ್ಟಿದ್ದಾರೆ. ಅದು ಯಾಕೆ ಅಂತ ಅರ್ಥ ಆಗಿಲ್ಲ. ಅದು ನೋಡಿ ಸರ್, ಅಲ್ಲಿ ಒಂದು ನ್ಯಾಯ, ನಮ್ಮಲ್ಲಿ ಒಂದು ನ್ಯಾಯ. ಯಾಕಂದರೆ ನಾವು ಇಲ್ಲಿ ಜಮೀನನ್ನು ತ್ಯಾಗ ಮಾಡಿರ್ತಾರೆ. ಉದಾಹರಣೆಗೆ ಕದಂಬ ನೌಕಾಣಿಗೆ, ಕೈಗಾ ವಿದ್ಯುತ್ ಉತ್ಪಾದನಾ ಕೇಂದ್ರ, ಕರ್ನಾಟಕ ವಿದ್ಯುತ್ ನಿಯಮ, ದಾಂಡೇಲಿ ಕಾಗದ ಕಾರ್ಖಾನೆ, ಹಳಿಯಾಳ ಸಕ್ಕರೆ ಕಾರ್ಖಾನೆ ಇವುಗಳ ಲಾಭ ಪಡೆದುಕೊಳ್ಳುವುದರಲ್ಲಿ ಹೊರ ರಾಜ್ಯದವರು ಮುಂಚೂಣಿಯಲ್ಲಿದೆ. ನಮ್ಮ ಜಿಲ್ಲೆಯವರು ತುಂಬ ಅನ್ಯಾಯವಾಗಿ ಹೀಗಾಗಿ ಪ್ರಸ್ತುತ ಕರೆದಿರೋ ನೇಮಕ ನಮ್ಮ ಸ್ಥಳೀಯ ಹಾಗೂ ಕಾರವಾರ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಅವಕಾಶ ಮಾಡಿಕೊಡುವುದರ ಮುಖಾಂತರ ಆಗಿರೋ ಅನ್ಯಾಯವನ್ನು ಸರಿಪಡಿಸಬೇಕು. ಕಾರವಾರದಿಂದ ಕೈಗಾ ಮುಖ್ಯ ರಸ್ತೆಯ ಸ್ಥಿತಿ ಗಂಭೀರವಾಗಿ ಸರ್ ನೋಡಿ, ಇದು ಒಂದು ನಮ್ಮ ಬಹಳ ಇಂಪಾರ್ಟೆಂಟ್ ವಿಷಯ. ಕಾರವಾರದಿಂದ ಕೈಗಾ ಮುಖ್ಯ ರಸ್ತೆ ಸ್ಥಿತಿ ಗಂಭೀರವಾಗಿ ಹದಗೆಟ್ಟಿದೆ. ಕೆರವಾಡಿ, ದೇವಲಮಕ್ಕಿ ಆ ಸೈಡಿಗೆ ಸರ್ ರಸ್ತೆ. ಎಂಪ್ಲಾಯಿಗೆ ನೀವು ಕೊಟ್ಟಿರುವಂತಕ್ಕಂಥ ಹಾಸ್ಪಿಟಲಲ್ಲಿ ನಿಮ್ಮ ಎಂಪ್ಲಾಯಿಗೆ ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ನೋಡುವ. ನೀವು ಯಾಕೆ ಅಲ್ಲಿ ಕಳಿಸೋದು? ನೀವು ಮಣಿಪಾಲ, ಗೋವಾ, ಬಾಂಬೆ ಯಾಕೆ ಕಳಿಸ್ತೀರಿ? ನಿಮ್ಮ ಹಾಸ್ಪಿಟಲ್, ನೀವು ಕಟ್ಟಿರುವಂತಕ್ಕಂಥ ಹಾಸ್ಪಿಟಲ್ ಅಲ್ಲಿ ನಿಮ್ಮ ಉದ್ಯೋಗಿಗಳಿಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ? ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅದರಲ್ಲಿ ಯಾವುದೇ ತರಹದ ಉಪಕರಣಗಳಿಲ್ಲ, ಟ್ರೀಟ್ಮೆಂಟ್ ಸಿಗುದಿಲ್ಲ, ಡಾಕ್ಟರ್ಗಳಿಲ್ಲ ಅಂತ ಹೇಳಿ ಮಾಡಿ ಹೆಸರಿಗೆ ಯಾಕೆ ಮಾಡ್ತೀರಿ? ಕಾಟಾಚಾರಕ್ಕೆ ಯಾಕೆ ಮಾಡ್ತಾ ಇದ್ದೀರಿ ಸರ್? ಇಷ್ಟೆಲ್ಲ ಜಮೀನನ್ನು ಕೊಟ್ಕೊಂಡು ನಾವು ಯಾಕೆ ಜಮೀನನ್ನು ಕೊಡ್ತೇವೆ? ಈಗ ನೋಡಿ, ಈಗ ಸಾಗರ್ ಮಾಲಾ ಬರ್ತಾ ಇದೆ, ನಮಗೆ ಅವ್ರ ಮೇಲೆ ವಿಶ್ವಾಸನೇ ಇಲ್ಲ. ಇವರು ಜಾಬ್ ಕೊಡ್ತಾರೆ, ಅದಕ್ಕೆ ನಾವು ಸಾಗರ್ ಮಾಲಾ ವಿರುದ್ಧ ತಿರುಗಿ ಬಿದ್ದಿದ್ದೇವೆ. ಇವತ್ತು NPCL ಕೈಗಾ ನಮ್ಗೆ ಕದ್ರಾ ಅವರು ಈ ದಾಂಡೇಲಿ ಕಾರ್ಖಾನೆ ಮಿಲ್ಲು ನಮ್ಮ ಬಿಲ್ಟ್ ಆಗಲಿ ನೇವಿದವರು ನಮ್ಮ ಕೆಲಸ ಕೊಟ್ಟರೆ ನಾವು ತೊಗೊಳ್ಳಿಪ್ಪ ನಮ್ಮದು ಜಮೀನು ನಮ್ಮ ಮನೆ ಮಟ್ಟ ತೊಗೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತೀವಿ. ಅದಕ್ಕಾಗಿ ನಾವು ಭಾಳ ಬೇಸರ ಆಗ್ತಾ ಇದೆ. ಅಲ್ಲಿ ಎಲ್ಲರಿಗೂ ಮದ್ರಾಸ್ದಲ್ಲಿ, ಆಂಧ್ರದಲ್ಲಿ ಅಲ್ಲಿ ನಿಮ್ಮ ನ್ಯೂಕ್ಲಿಯರ್ ಏನಾರು ಯಾವ್ದಾರು ಇದ್ದರೆ ಅಲ್ಲಿ ಪಟ್ಟಕ್ಕಂಥ ಜಾಬ್ ತೊಗೊಳ್ತಾರೆ. ಯಾಕಂದರೆ ಅವ್ರು ಹೋರಾಟಗಾರರು ಬೆಂಕಿ ಹಾಕ್ತಾರೆ, ಸುಟ್ಟು ಹಾಕ್ತಾರೆ, ಬಸ್ಸನ್ನು ಇಲ್ಲ ಜೀಪನ್ನು ಸುಟ್ಟು ಹಾಕ್ತಾರೆ. ನಮ್ಮಲ್ಲಿ ಅಂಥವ್ರು ಇಲ್ಲ ಸರ್. ನಮ್ಮಲ್ಲಿ ಕಾನೂನನ್ನು ಯಾವಾಗಲೂ ಕೈಗೆ ತೊಗೊಳ್ಳೋದಿಲ್ಲ. ನೀವು ಬ್ರಿಟಿಷ್ ಥರ ಕೆಲಸ ಮಾಡ್ತಾ ಇದ್ದೀರಾ.
ಬ್ರಿಟಿಷರು ಹೇಗೆ ನಮ್ಮ ಭಾರತನ ಆಳಿದ್ರಲ್ಲ, ಅಲ್ಲಿ ನಮ್ಮ ಲೋಕಲ್ ಜನ ಅವ್ರದ್ದು ಪೊಲೀಸರಾಗಿ ಕೆಲಸ ಮಾಡಿ ನಮ್ಮ ಲೋಕಲ್ ಜನರಿಗೆ ಯಾವ ಥರ ತೊಂದರೆ ಕೊಡ್ತಾ ಇದ್ರು ನೋಡಿ, ನಮ್ಮ ಹಕ್ಕನ್ನು ಕೀಳ್ಕೊಳ್ತಾ ಇದ್ರು ನೋಡಿ. ಆ ಥರ ನೀವು ಉದ್ಯೋಗಿಗಳು ನಮ್ಮ ಕಂಪನಿಗಳಿಗೆ ಕೆಲಸ ಮಾಡಿ ನಮಗೆ ಅನ್ಯಾಯ ಆಗ್ತಾ ಇರೋದನ್ನು ಸಹಿಸ್ಕೊಂಡು ನೀವು ಸುಮ್ಮನೆ ಇದ್ದೀರಾ. ಇದು ಆಗ್ತಾ ಇರೋದು ಅನ್ಯಾಯ. ಯಾಕಂದರೆ ನೀವು ಸಹ ಉದ್ಯೋಗಿಗಳು ಇದ್ದೀರಾ ಆ ಕಂಪನಿಯಲ್ಲಿ. ನಮ್ಮ ನಿರುದ್ಯೋಗಿಗಳಿಗೆ ಆಗಲಿ ನಮ್ಮ ಲೋಕಲ್ ಜನರಿಗೆ, ಲ್ಯಾಂಡ್ ಲೂಸರಿಗೆ ನೀವು ಕೆಲಸ ಕೊಡುವಂತಕ್ಕಂಥ ಕೆಲಸ ನೀವು ಮಾಡ್ಬೋದು. ಯಾಕಂದರೆ ನಿಮ್ಮ ಅಧಿಕಾರಿಗಳು ಬೇರೆ ರಾಜ್ಯದವ್ರು ಇರ್ಬೋದು, ಅವರು ಅಲ್ಲಿಯ ರಾಜ್ಯದಿಂದ ಜನದ ತಂದುಬಿಟ್ಟು ಇಲ್ಲಿ ಕೆಲಸ ಕೊಡ್ತಾ ಇದ್ದಾರೆ. ನಮ್ಮ ಉದ್ಯೋಗಿಗಳು ಆಗಿರ್ಬೋದು, ನೀವೇ ಆಗಿರ್ಬೋದು, ಎಕ್ಸಾಂಪಲ್ ನೀವು ನಮ್ಮ ಜನರಿಗೆ ಕೆಲಸ ಕೊಡುವಂತಕ್ಕಂಥ ಕೆಲಸ ಮಾಡ್ಬೋದು ಸಾಹೇಬ್ರೆ. ಅದೆಲ್ಲ ನೀವು ಮಾಡ್ತಾ ಇಲ್ಲ. ಯಾಕಂದರೆ ಪರ್ಸೆಂಟೇಜ್ ಆಫ್ ಏನು ಎಂಪ್ಲಾಯ್ಮೆಂಟ್ ಇದೆ 0 ಆಗಿದೆ ನಮ್ಮಲ್ಲಿ. 1, 2 ಅದು ಪ್ಲಸ್ ಆರ್ ಮೈನಸ್ ಆಗಿದೆ. ಯಾಕಂದರೆ ಲಾಸ್ಟ್ ಟೈಮ್ ನಿರುದ್ಯೋಗಿ ಅಂತ ಇವಾಗ ಏನು ನಾವು ನಿರಾಶ್ರಿತರು ಇದ್ದರು, ಎಲ್ಲಿ ಲಾಸ್ಟ್ ಟೈಮ್ ಇದು ಎಕ್ಸಾಮ್ಸ್ ಎಲ್ಲ ಬರೆದ್ಬಿಟ್ಟು ಎಲ್ಲಿ ಅಪಾಯಿಂಟ್ಮೆಂಟ್ ಆಗುವಂತಕ್ಕಂಥ ಸಂದರ್ಭದಲ್ಲಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ. ಆದ್ರಿಂದ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ನೀವು ಮುಂದಿನ ದಿನಗಳಲ್ಲಿ ಇದನ್ನು ಸರಿಯಾಗಿ ಒಂದು ನಿಯಂತ್ರಣದಲ್ಲಿ ಇಟ್ಕೊಂಡು ನಮಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ನಿಮ್ಮಲ್ಲಿ ಈ ವಿನಂತಿ ಮುಖಾಂತರ ಬಂದಿದ್ದೇವೆ ನಾವು. ದೂರದ ಮತ್ತು ಅರಣ್ಯ ಪ್ರದೇಶವಾಗಿರುವ ಈ ಪ್ರದೇಶದ ಸುಧಾರಿತ ವೈದ್ಯಕೀಯ ಸೌಲಭ್ಯ ಕೊರತೆ ತೀವ್ರವಾಗಿ ಅನುಭವಿಸಲಾಗುತ್ತದೆ. ಸುಮಾರು 5,000ಕ್ಕೂ ಗುತ್ತಿಗೆ ಕಾರ್ಮಿಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅವರ ಕುಟುಂಬಕ್ಕೂ ಕೈಗಾ ಮಲ್ಲಾಪುರ ಸುತ್ತಮುತ್ತ ಗ್ರಾಮಗಳು ವಾಸಿಸುತ್ತವೆ. ಇದಲ್ಲದೆ ಸಾವಿರಾರು ಗ್ರಾಮಸ್ಥರು, ವಿಶೇಷವಾಗಿ ಹಿರಿಯ ನಾಗರಿಕರು ಇಲ್ಲಿ NPCL ವತಿಯಿಂದ CSR ಅಡಿಯಲ್ಲಿ ಮಲ್ಲಾಪುರ ಸ್ಥಾಪಿತ ಆಸ್ಪತ್ರೆ ವೈದ್ಯಕೀಯ ಸೌಲಭ್ಯಗಳ ಮೇಲೆ ಅವಲಂಬಿಸಲಾಗಿದೆ. ಇದಕ್ಕೆ ನೀವು ಮೇಲ್ದರ್ಜೆಗೆ ಏರಿಸಿ ಸರ್. ಯಾಕಂದರೆ ಮುಂದಿನ ಹೋರಾಟ ನಮ್ಮ ಆಸ್ಪತ್ರೆ ವಿದ್ಯಾರ್ಥಿ ಮತ್ತೆ ನಮ್ಮ ಮುಂದಿನ ಹೋರಾಟ ಮಾಡಲಿಕ್ಕೆ ಕೊಡಬೇಡಿ ಸರ್ ಪ್ಲೀಸ್. ಯಾಕಂದರೆ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇವೆ. ನಿಮ್ಮ ಕೈ ಮುಗಿದು ನಾವು ಹೋರಾಟಗಾರರಾಗಿ ನೀವು ನಮ್ಮವರೇ, ನೀವು ಕಾರವಾರದವರು, ನೀವು ನಮ್ಮ ಕರ್ನಾಟಕದವರು, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೇವೆ. ವಿದ್ಯಾರ್ಥಿ ಪರವಾಗಿ ನಾನು ಯುವಕರ ಪರವಾಗಿ ಕೈ ಮುಗಿದು ಕೇಳ್ತೇನೆ. ಆಸ್ಪತ್ರೆ ಒಂದು ಸರಿ ಮಾಡಿ ನಮ್ಮ ಉದ್ಯೋಗವನ್ನು ಕೊಡಿ. CSR ಫಂಡದಲ್ಲಿ ಕೈಗಾ ಪ್ರದೇಶದಲ್ಲಿರುವ ಸುತ್ತಮುತ್ತಲ ಪ್ರದೇಶವನ್ನು ಅಂದರೆ ಶಾಲೆಗಳು, ಆಸ್ಪತ್ರೆಗಳು, ವಿದ್ಯುತ್ ಸಂಪರ್ಕ ರಸ್ತೆಗಳು ಮತ್ತು ಇತ್ಯಾದಿ ಇತರ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ಕಾರ್ಯಗತಗೊಳಿಸುವುದು, ವಿದ್ಯುತ್ ಸಂಪರ್ಕ ಮುಂತಾದ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿಪಡಿಸುವುದು, CSR ಫಂಡನ್ನು ಸಮರ್ಪಕವಾಗಿ ಉಪಯೋಗಿಸಿ ಸ್ಥಳೀಯರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡುವುದು, ಅದನ್ನು ನಾವು ತಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದೇವೆ ಸರ್. ಕೈಗಾದಲ್ಲಿ ವಿದ್ಯುತ್ ಉತ್ಪಾದನೆ ಆಗುತ್ತಿದ್ದು ಸದರಿ ವಿದ್ಯುತ್ತನ್ನು ನೆರೆಯ ಗೋವಾಕ್ಕೆ ರಾಜ್ಯಕ್ಕೆ ಕಡಿಮೆ ದರದಲ್ಲಿ ವಿದ್ಯುತ್ ಪೂರೈಸುತ್ತಿದ್ದು ಸ್ಥಳೀಯರಿಗೆ ಹೆಚ್ಚಿನ ದರದಲ್ಲಿ ಹೆಸ್ಕಾಂ ವಿದ್ಯುತ್ ನೀಡುತ್ತಿರುವುದು. ಅದರಿಂದ ಸ್ಥಳೀಯರಿಗೆ ಉಚಿತವಾಗಿ ವಿದ್ಯುತ್, ಉಚಿತ ಬೇಡ ನಮಗೆ ಸೇಮ್ ರೇಟ್ ಗೋವಾ ರೇಟಿಗೆ ಕೊಡಿ. ಈ ಉತ್ತರ ಕನ್ನಡ ಜಿಲ್ಲೆ ಕೈಗಾ ಅಣು ವಿದ್ಯುತ್ ಉತ್ಪಾದನಾ ಕೇಂದ್ರದಲ್ಲಿ 5 ಮತ್ತು 6 ಘಟಕ, ಕೈಗಾದಲ್ಲಿ ತಲಾ 700 ಮೆಗಾವ್ಯಾಟ್ ಸಮರ್ಥದ 5 ಮತ್ತು 6 ಘಟಕಗಳು, ಸಿವಿಲ್ ನಿರ್ಮಾಣ ಕಾರ್ಯವನ್ನು ಮೆಗಾ ಇಂಜಿನಿಯರಿಂಗ್ ಆ್ಯಂಡ್ ಇನ್ಫೋಸಾಫ್ಟಿಕ್ ಲಿಮಿಟೆಡ್ ಸಂಸ್ಥೆಯು MEIL ಸಂಸ್ಥೆ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಹೊಸ ಘಟಕಗಳ ನಿರ್ಮಾಣಕ್ಕೆ ಬೃಹತ್ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಆದ್ದರಿಂದ ಈ ಕಂಪನಿಯಲ್ಲಿ ಉದ್ಯೋಗವು ನಮ್ಮ ಕಾರವಾರದಲ್ಲಿ ವಿದ್ಯಾವಂತ ಯುವಜನರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಬೇಕು ಮತ್ತು ಕೆಲಸದ ಅವಧಿಯನ್ನು ಕಾರ್ಮಿಕ ಕಾಯ್ದೆಯ ಪ್ರಕಾರ ಸರಿಗೆ 12 ಗಂಟೆ ತಗೊಳ್ತಾ ಇದ್ದಾರೆ. 8 ಗಂಟೆ ಕೆಲಸಕ್ಕೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಕನಿಷ್ಠ ವೇತನವನ್ನು ಪರಿಗಣಿಸಿ ಹೆಚ್ಚಿನ ವೇತನ ಇರುವ ದಿನಕೂಲಿಯರನ್ನು ನೀಡಿ ಸರ್ಕಾರ ನಿಗದಿಪಡಿಸಿದ ಕನಿಷ್ಠ ವೇತನವನ್ನು 8 ಗಂಟೆಯ ಕೆಲಸಕ್ಕೆ ನೀಡಿ ತದನಂತರ ಕೆಲಸಕ್ಕೆ ಹೆಚ್ಚುವರಿ OT ರೂಪದಲ್ಲಿ ನೀಡಬೇಕು ನಮ್ಮ ಬೇಡಿಕೆಯಾಗಿದೆ. ಸರ್, ಲೋಕಲ್ ಜನರಿಗೆ ನೌಕರಿ ಕೊಡ್ಬೋದು. ಅವರಿಗೆ ರಿಕ್ವೈರ್ಮೆಂಟ್ ಆಫ್ ಜಾಬ್ ಅಷ್ಟಿದೆ. 5,000 ಪ್ಲಸ್ ಇದೆ. ಯಾಕಂದರೆ ನಾನು 3 and 4 ಅಲ್ಲಿ ಕೆಲಸ ಮಾಡಿದ್ದೀನಿ, ನಾನು ನೋಡಿದ್ದೀವಿ. ಬಟ್ ನಮ್ಮಲ್ಲಿ 1 and 2 ಅಲ್ಲಿ ಕೆಲಸ ಮಾಡಿದವರು ಇದ್ದಾರೆ, 3 and 4 ಅಲ್ಲಿ ಕೆಲಸ ಮಾಡಿದವರು ಎಲ್ಲ ನುರಿತವ್ರು ಇದ್ದಾರೆ, ಎಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಲ್ಲ ಡ್ರಾಯಿಂಗ್ ನೋಡೋರು, ಎಲ್ಲ ಎಕ್ಸಿಕ್ಯೂಷನಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ. ಅಂಥವ್ರಿಗೆ ಬಿಟ್ಟು ಆಂಧ್ರ ತಮಿಳುನಾಡುದಿಂದ ತಂದು ಕೆಲಸ ಹಚ್ಚೋಕ್ಕಿಂತ ನಮ್ಮವರಿಗೆ ನೀವು ಕೆಲಸ ಕೊಡಬೇಕು. ಒಂದು 5,000 ಮಿನಿಮಮ್ 5,000 ಜನರಿಗೆ, ಲೋಕಲ್ ಜನರಿಗೆ ಕೆಲಸ ಕೊಡಲೇಬೇಕು. ಅಣು ವಿದ್ಯುತ್ ಕೇಂದ್ರ ನಮ್ಮದು, ನಮ್ಮ ಜಾಗದಲ್ಲಿದೆ. ಅದಕ್ಕೋಸ್ಕರ ನಾವು ಅದನ್ನು ಅವ್ರಿಗೆ ಕೇಳಿಕೊಂಡು ಅವ್ರ ಮುಖಾಂತರ ನಮ್ಮ ಜನರಿಗೆ ಕೆಲಸ ಕೊಡಲೇಬೇಕು. ನಮ್ಮ ಜನರಿಗೆ ಎಲ್ಲರಿಗೂ ಕಾಂಟ್ರಾಕ್ಟ್ಸ್ ಕೊಡಬೇಕು. ಎಲ್ಲ ವೆಹಿಕಲ್ಗಳು ನಮ್ಮದೇ, ಆಂಧ್ರ AP ಆಗಲಿ ತಮಿಳುನಾಡು ವೆಹಿಕಲ್ ನಮ್ಗೆ ಬೇಡ, ನಮ್ಮ ಕರ್ನಾಟಕದೇ ವೆಹಿಕಲ್ ಬೇಕು, ನಮ್ಮ ಉತ್ತರ ಕನ್ನಡ ಜಿಲ್ಲೆದೇ ವೆಹಿಕಲ್ಗಳು ನಡಿಬೇಕು. KA30 ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಟ್ಯಾಕ್ಸಿ ಏನಿದೆ ಏನಿದೆ ಸರ್, ನಾವು ರೇಡಿಯೇಷನ್ 300 ಕಿಲೋಮೀಟರ್ಸ್ ಅನುಭವಿಸೋದು ನಾವೇ. ನಾಳೆ ಪ್ಲಾಂಟನ್ನು 2000 ಸ್ಟಾರ್ಟ್ ಮಾಡಿದ್ರಿ, ಅದನ್ನು ಡಿಸ್ಮೆಂಟಲ್ ಮಾಡಿ. ಅಂದರೆ ಏನು ನೀವು ಒಳಗಡೆ ಹಾಕ್ತಿರೋ, ಅದನ್ನು ಮುಚ್ಚಾಕ್ತಿರೋ ಗೊತ್ತಿಲ್ಲ. ಯಾವ ಥರ ನಿಮ್ಮದು ನ್ಯೂಕ್ಲಿಯರ್ ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಅದು ನೀವು ಯಾವಾಗ ಮಾಡ್ತೀರಾ ಅಂದು ಜನರಿಗೆ ಅದನ್ನು ನೀವು ತಿಳಿಸ್ಕೊಡ್ಬೇಕು. 3 and 4 ಅದು ಯಾವಾಗ, 5 and 6 ನೀವು ಇದೇ ಥರ ನೀವು ಮುಂದೆ ತೊಗೊಂಡು ಬರ್ತಾ ಇದ್ದೀರಿ. ಆದರೆ ನಮ್ಮ ಲೋಕಲ್ ಜನರಿಗೆ ನೀವು ಉದ್ಯೋಗ ಕೊಡದೆ ಅವರಿಗೆ ಅನ್ಯಾಯ ಮಾಡ್ತಾ ಇದ್ದೀರಿ. ಇದನ್ನೆಲ್ಲ ಮಲ್ಲಾಪುರ ಆಸ್ಪತ್ರೆಯಲ್ಲಿ ಕೆಳಗಿನ ಸುಧಾರಿತ ಪರೀಕ್ಷಾ ಸೌಲಭ್ಯವನ್ನು ಸ್ಥಾಪಿಸಬೇಕು. NPCL CSR ನಿಗಮದಡಿ ಮಲ್ಲಾಪುರ ಆಸ್ಪತ್ರೆಯನ್ನು CT ಸ್ಕ್ಯಾನ್ ಸರ್, ಅಲ್ಲೊಂದು CT ಸ್ಕ್ಯಾನ್ ಮತ್ತು ಎಕ್ಸ್ರೇನಾರ ಮಾಡಿ ಸರ್. ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಒಂದು ಸುತ್ತೋಲೆ ತೆಗೆದಿದೆ. ಕಾರ್ಮಿಕರಿಗೆ 8 ತಾಸು ಕಾರ್ಮಿಕರಿಗೆ ಸೌಲಭ್ಯ 8 ತಾಸು ಮಾಡಬೇಕು. ಅವರು OT BT ಮಾಡಿದ್ರೆ ಮಾಡಲಿ ಸರ್, ಮಿನಿಮಮ್ ವೇಜಸ್ ಅಲ್ಲಿ. ಆದರೆ ಅವರು 8 ತಾಸು ಡ್ಯೂಟಿಯನ್ನು ಆಸ್ ಪರ್ ಲೇಬರ್ ಆ್ಯಕ್ಟ್ ಪ್ರಕಾರ ಯಾಕಂದ್ರೆ ಕಾನೂನಿನ ಅಡಿಯಲ್ಲಿ ಏನಿದೆಯೋ ಅದೇ ಕೊಡಿ. ಹಕ್ಕು ನಮ್ಮ ಸಂವಿಧಾನದಲ್ಲಿ ನಮಗಿರುವಂತಕ್ಕಂಥ ಹಕ್ಕನ್ನು ನೀವು ನಮ್ಗೆ ಕೊಡಿಸ್ಬೇಕಷ್ಟೇ.
ಅಂದ್ರೆ ಮೇಡಮ್ ನಾವು ಡೈರೆಕ್ಟ್ ಆಗಿ ಹೇಳ್ತೇವೆ, ನಮ್ಮ ಕಾರವಾರದವಳು ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ, ನಮ್ಮ ಕರ್ನಾಟಕದ ರಾಜ್ಯದ ಹುಲಿ ಶಿವಾಜಿ ಮಹಾರಾಜರು ಬಂದಿದ್ದಾರೆ. ನಮ್ಗೆ ಬೇರೆಯವ್ರು ಯಾರು ಬೇಡ, ನಮಗೆ ನೀವು ಇಬ್ಬರೇ ಸಾಕು. ನಮ್ಗೆ ಈ NPCL ದಲ್ಲಿ ನಮ್ಗೆ ಅದು DMO BMO CMO ಅವ್ರು ಯಾರು ಬೇಡ, ನೀವೇ ಸಾಕು ನಮಗೆ. ನೀವು ನಮಗೆ ಒಂದು ಮೀಟಿಂಗನ್ನು ಅರೇಂಜ್ ಮಾಡಿ, ನಾವು ಬರ್ತೇವೆ. ಜನಸ್ಪಂದನ ಕಾರ್ಯಕ್ರಮ ಮಾಡಿ ನಮ್ಮನ್ನ ಕರೀರಿ, ನಾವು ಬರ್ತೇವೆ ನಿಮ್ಮೊಟ್ಟಿಗೆ. ಯಾಕಂದ್ರೆ ನೀವು ಒಂದು ಒಳ್ಳೆ ಹುದ್ದೆಲಿದ್ದೀರಿ, ನಮಗೂ ಖುಷಿ ಆಗ್ತಾ ಇದೆ. ನಮ್ಮ ಜನ ನಮ್ಮವರು ಇವತ್ತು ಒಳ್ಳೆ ಹುದ್ದೆಲಿದ್ದೀರಿ, ನಮ್ಗೆ ಖುಷಿ ಆಗ್ತದೆ. ನಮಗೆ 100% ಗೊತ್ತಿದೆ ನೀವು ನಮ್ಮ ಬೇಡಿಕೆಯನ್ನು ಈಡೇರಿಸ್ತೀರಿ ಸರ್. ನೋಡಿ, ನಮ್ಮ ಕಾರವಾರ ಬಂದ್ ಮಾಡ್ಲಿಕ್ಕೆ ಕೊಡಬೇಡಿ, ಯಾಕಂದ್ರೆ ಜನರಿಗೂ ತೊಂದರೆ ಮಾಡ್ಲಿಕ್ಕೆ ಕೊಡಬೇಡಿ. ಸಪೋಸ್ ಕಾರವಾರ ಬಂದಾದ್ರೆ ನಿಮ್ಮನ್ನ ಜನ ಯಾವ ರೀತಿ ನೋಡ್ತಾರಂದ್ರೆ ಒಂದು ದುಷ್ಮನ್ ಥರ ನೋಡ್ತಾರೆ. ಇವತ್ತು ನಿಮಗೆ ನಾವು ಒಳ್ಳೇದಾಗಿ ನೋಡ್ತಾ ಇದ್ದೇವೆ, ನಮ್ಮವ್ರು ಅಂತ ಹೇಳ್ಕೊಂಡು ನೋಡ್ತಾ ಇದ್ದೇವೆ, ನಮ್ಮ ಕುಟುಂಬದವ್ರು ಅಂತ ನೋಡ್ಕೊಳ್ತಾ ಇದ್ದೇವೆ. ಪ್ರಮಾಣ ಮಾಡ್ಕೊಳ್ತೇವೆ, ಒಂದು ಗಾಡಿ ಮೇಲೆ ಕುತ್ಕೊಳ್ಳಿಲ್ಲ. ನಾವು ಪ್ರಾಂಪ್ಟ್ ಆಗಿ ಬಂದಿವಿ. ಯಾಕಂದ್ರೆ ನಾವು ಯಾಕೆ ಪ್ರಾಂಪ್ಟ್ ಆಗಿ ಬಂದಿದ್ದೇವೆ ಅಂದ್ರೆ ನಮ್ಮ ಗೆಲುವು. ನಾವು ಮೋಸ ಮಾಡಿದ್ರೆ ಯುವಕರಿಗೆ ಮೋಸ ಆಗತ್ತೆ. ಆ ಮಹಾಮಯಿ ನೋಡ್ತಾ ಇದ್ದಾಳೆ, ನಾವು ಮೋಸ ಮಾಡಬಾರ್ದು. ಅದಕ್ಕಾಗಿ ನಾವು ಪ್ರಾಂಪ್ಟ್ ಆಗಿ ನಡ್ಕೊಂಡ್ಬಂದ್ವಿ. ನಡ್ಕೊಂಡ್ಬಂದು ನಮಗೆ ಪಾಪ 20 ರಿಂದ 28 ಯುವಕರು, ಅದರಲ್ಲಿ ವೃದ್ಧರಿದ್ದಾರೆ, ಯುವಕರಿದ್ದಾರೆ, ಅವರೆಲ್ಲ ಸಪೋರ್ಟ್ ಮಾಡಿದ್ರು ಸರ್. ಅಲ್ಲಿಂದ ನೋಡ್ಕೊಂಡ್ಬಂದ್ವಿ ಸರ್. ನಾವು ಇವರಾಗ್ಲಿ ದೊಡ್ಡನೋ ಯಾರು ನಮ್ಮಲ್ಲಿ ಬಂದವರು ಎಲ್ಲರೂ ನೋಡ್ಕೊಂಡ್ಬಂದು ಸರ್. ನಾವು ಯಾಕೆ ಬಂದಿದ್ದೇವೆ ನಿಮ್ಮ ಹತ್ರ? ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದೇವೆ. ನಾವು ಏನು ಭಿಕ್ಷೆ ಅಂದ್ರೆ ನಾವುಗದ ಭಿಕ್ಷೆ ಬೇಡ್ಲಿಕ್ಕೆ ಬಂದಿದ್ದೇವೆ ಸರ್ ನಿಮ್ಮ ಹತ್ರ. ಅದಕ್ಕಾಗಿ ನಾವು ಕೈ ಮುಗಿದು ಕೇಳ್ತೇವೆ, ಇನ್ನೊಮ್ಮೆ ಕೈ ಮುಗಿದು ಕೇಳ್ತೇವೆ. ನಮ್ಗೆ ಆ ಕೆರವಡಿ ರಸ್ತೆ ಏನಿದೆ ಹಾಳು ಬಿದ್ದೋಗಿದೆ. ಈಗ ಕೆರವಡಿದಲ್ಲೂ ಮೊನ್ನೆ ಪಾಪ ಒಂದು ವಿದ್ಯಾರ್ಥಿನಿ ಸತ್ತೋದ್ಲು ದೇವಳಮುಖಿ ಸರ್. ಈ ರೀತಿ ಅನಾಹುತ ಆಗ್ತಾ ಇದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ನಾಳೆ ಯಾರೋ ಕಳ್ಳರು ಬಂದ್ರೆ ಅದೇ ರಸ್ತೆಯಲ್ಲಿ ಹೋಗ್ಬೇಕು ಪಾಪ. ಇವರು ಒಂದು ಕ್ರೈಮ್ ಆದರೂ ಅದೇ ರಸ್ತೆಯಲ್ಲಿ ಹೋಗಬೇಕು. ಇವ್ರಿಗೆ ಏನಾದರೂ ಇಲ್ಲ ಹಾಸ್ಪಿಟ್ಲ್ ಉಂಟಾ ಈ ಡಿಪಾರ್ಟ್ಮೆಂಟಿಗೆ? ಪಾಪ ರಾತ್ರಿ ಒಂದು ಹೆಣ ಬಿದ್ದರೂ ಅವ್ರು ಹೋಗಬೇಕು, ರಾತ್ರಿ ಏನು ಯಾರು ಸತ್ರು ಹೋಗಬೇಕು, ಯಾರು ಉಳಿದ್ರು ಇವ್ರು ಪಾಪ. ಆ ರಸ್ತೆಯಲ್ಲಿ ಹೇಗೆ ಹೋಗೋರು ಇವರು ಡಿಪಾರ್ಟ್ಮೆಂಟ್ ಪಾಪ? ಅವ್ರಿಗೂ ಸರಿಯಾದ ವಾಹನ ಕೂಡ ಇಲ್ಲ, ಅವ್ರಿಗೂ ಹೆಂಡತಿ ಮಕ್ಕಳಿದ್ದಾರೆ ಪಾಪ. ನಾವು ಏನು ಹೇಳ್ತಾ ಇದ್ದೇವೆ, ಎಲ್ಲರ ಪರವಾಗಿ ಮಾತಾಡ್ತಾ ಇದ್ದೇವೆ. ಆ ರಸ್ತೆ ನೋಡಿ, ನಮ್ಮೊಟ್ಟಿಗೆ ನಾನು ಬೇಕು, ನಾವು ಫ್ರೀ ಇದ್ದೇವೆ, ನಮ್ಮೊಟ್ಟಿಗೆ 5 ನಿಮಿಷ ಬೇಕಾ ಬಂದರೆ ಆ ರಸ್ತೆ ನಿಮ್ಗೆ ಕಾಣಿಸ್ತದೆ.